ಯುದ್ಧದ ಕಾರಣಕ್ಕಾಗಿ LPG ಸಿಲಿಂಡರ್ ಪೂರೈಕೆಯ ಮೇಲೆ ಸಮಸ್ಯೆಯಾಗಿದೆ. ಸದ್ಯ ಹೋಟೆಲ್ ಮಾಲೀಕರು ಒದ್ದಾಡ್ತಾ ಇದ್ದಾರೆ. ಇದರಲ್ಲೂ ಈಗ ರಾಜಕಾರಣ ಪ್ರವೇಶ ಮಾಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ನೀತಿಯಿಂದ ಈ ಸಂಕಷ್ಟ ಅಂತ. ಕೇಂದ್ರ ಸರ್ಕಾರ ಕಮರ್ಷಿಯಲ್ LPG ದರ ಏರಿಕೆ ಮಾಡಿದೆ. ಕಮರ್ಷಿಯಲ್ 115, ಡೊಮೆಸ್ಟಿಕ್ 63 ಹೆಚ್ಚಿಸಿದ್ದಾರೆ. ಇದರಿಂದಾಗಿ ಹೋಟೆಲ್ ಮಾಲಕ ಸಂಘಟನೆಯವರು ಮಾಡಿರೋದು ಸರಿ ಇದೆ ಅಂತ ಮಾತನಾಡಿದ್ದಾರೆ. ಯುದ್ಧ ಮೋದಿ ಘೋಷಣೆ ಮಾಡಿದ್ದು ಅಲ್ಲ, ಕೇಂದ್ರ ಘೋಷಣೆ ಮಾಡಿದ್ದು ಅಲ್ಲ. ಯುದ್ಧದ ಕಾರಣಕ್ಕಾಗಿ ಗ್ಯಾಸ್ ಪೂರೈಕೆ ಮೇಲೆ ಹೊಡೆತ ಬಿದ್ದಿರೋದು ಮತ್ತು ದುಡ್ಡಿನ ಕಾರಣಕ್ಕಾಗಿ ಸಮಸ್ಯೆ ಆಗಿರೋದಲ್ಲ. ಯಾವುದಿಗೋ ಲಿಂಕ್ ಮಾಡಿ ಮಾತನಾಡೋದು. 115 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 60 ರೂಪಾಯಿನ ಡೊಮೆಸ್ಟಿಕ್ ಇದು ಮಾಡಿದ್ದಾರೆ. ಸೊ ಇದು ಭಾಳ ಹೆಚ್ಚಾಗಿದೆ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ಅವರು ಮಾಡ್ತಾ ಇರೋದು ಸರಿಯಾಗಿದೆ ಆಗಿದೆ ಸರ್. ಸರಬರಾಜು ಕೂಡ ನಿಂತಿದೆ ಅನ್ನೋ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಯುದ್ಧದ ಪರಿಣಾಮ ಆತಂಕ ಬೇರೆ, ನಿಲ್ಲಿಸಿದಾರ ಅನ್ನೋದು ಬಹಳ. 115 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 60 ರೂಪಾಯಿನ ಡೊಮೆಸ್ಟಿಕ್ ಇದು ಮಾಡಿದ್ದಾರೆ. ಸೊ ಇದು ಭಾಳ ಹೆಚ್ಚಾಗಿದೆ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ಅವರು ಮಾಡ್ತಾ ಇರೋದು ಸರಿಯಾಗಿದೆ ಆಗಿದೆ ಸರ್. ಸರಬರಾಜು ಕೂಡ ನಿಂತಿದೆ ಅನ್ನೋ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಯುದ್ಧದ ಪರಿಣಾಮ ಆತಂಕ ಬೇರೆ, ನಿಲ್ಲಿಸಿದಾರ ಅನ್ನೋದು ಬಹಳ. 115 ರೂಪಾಯಿ. ಇನ್ನು ರಾಜಧಾನಿಯಲ್ಲಿರುವಂತಹ ಹೋಟೆಲ್ಗಳ ಸ್ಥಿತಿ ಹೆಂಗಿದೆ ಅನ್ನೋದನ್ನ ವಿವರಿಸೋದಕ್ಕೆ ನಮ್ಮ ಪ್ರತಿನಿಧಿ ಪ್ರವೀಣ್ ಹೋಟೆಲ್ ಒಂದರ ಬಳಿಯಿಂದ ನೇರ ಸಂಪರ್ಕದಲ್ಲಿ. ಪ್ರವೀಣ್, ಏನಿದೆ ಇವತ್ತು? ನಿನ್ನೆ ಸಂಜೆ ಹೊತ್ತಿಗೆ ಪ್ರೆಸ್ ಮೀಟ್ ಮಾಡಿ ಸಮಸ್ಯೆ ಆಗ್ತಿದೆ ಅಂತ ಹೇಳ್ಕೊಂಡಿದ್ರು. ಇವತ್ತು ಏನಿದೆ ಸ್ಥಿತಿ? ಏನು ಹೇಳ್ತಾರೆ ಹೋಟೆಲ್ ಮಾಲಕರು? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನಾವು ಮತ್ತೆ ಸಂಪರ್ಕಿಸೋ ಕೆಲಸ ಮಾಡ್ತೀವಿ. ಇಲ್ಲಿ ರಾಜಕಾರಣವು ಪ್ರವೇಶಿಸಿದ್ದನ್ನ ನೀವು ಗಮನಿಸಿದ್ರಿ. ಮುಖ್ಯಮಂತ್ರಿ ಹೇಳ್ತಿದ್ದಾರೆ 115 ರೂಪಾಯಿ ಜಾಸ್ತಿ ಮಾಡಿದ್ರು, ಅದಕ್ಕೆ ಹೋಟೆಲ್ ಮಾಲಕರು ಹಿಂಗೆ ಮಾಡಿದ್ದಾರೆ ಅಂತ. ಬಟ್ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಪೂರೈಕೆಯ ಮೇಲೆ ಹೊಡೆತ ಬಿದ್ದಿರೋದು. ಪೂರೈಕೆ ಆಗ್ತಿಲ್ಲ ಅನ್ನೋದು. 115 ರೂಪಾಯಿ ಜಾಸ್ತಿ ಕೊಟ್ಟರು, 115 ಅಲ್ಲ 200 ರೂಪಾಯಿ ಜಾಸ್ತಿ ಕೊಟ್ಟರು ಸಿಗ್ತಿಲ್ಲ ಸಿಲಿಂಡರು. ಅದು ಪ್ರಾಬ್ಲಮ್. ಬ್ಲ್ಯಾಕ್ ಮಾರ್ಕೆಟಲ್ಲೂ ಸಿಲಿಂಡರು ಸಿಗ್ತಾ ಇಲ್ಲ. ಹೋಟೆಲ್ ಹೆಂಗೆ ನಡೆಸೋದು ಅಂತ ಅವರು ಒದ್ದಾಡ್ತಾ ಇರೋದು. CM ಅದನ್ನು ಬೇರೆಯದ್ದೇ ವಿಚಾರಕ್ಕೆ ಲಿಂಕ್ ಮಾಡಿದ್ದನ್ನು ನೀವು ಗಮನಿಸಿದ್ರಿ. ಮೋದಿ ಜಾಸ್ತಿ ಮಾಡಿದ್ದಾರೆ, ಅದರಿಂದಾಗಿ ಈ ಪ್ರಾಬ್ಲಮ್ ಆಗಿರೋದು ಅಂತ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಹೋಟೆಲ್ ಮಾಲಕರು ಒದ್ದಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ಸೃಷ್ಟಿಯಾಗಿರುವಂಥ LPG ಸಿಲಿಂಡರ್ನ ಸಮಸ್ಯೆಯ ಬಗ್ಗೆ ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೆ. ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಸಮಸ್ಯೆಯ ಮುನ್ಸೂಚನೆ ಗೋಚರಿಸ್ತಾ ಇದೆ. ಕಲಬುರಗಿಯಲ್ಲೂ ಕೂಡ ಹೋಟೆಲ್ ಮಾಲಕರು ಪರದಾಡ್ತಾ ಇದ್ದಾರೆ. ಕಲಬುರಗಿಯಲ್ಲೂ ಕೂಡ ಕೇಳಿದಷ್ಟು ಸಿಗ್ತಾ ಇಲ್ಲ, ಅಡುಗೆ ಅರಿಲ್ಲ. ನಿನ್ನೆ ಒಂದೇ ಒಂದು ಸಿಲಿಂಡರ್ ಸಿಕ್ಕಿಲ್ಲ ಅಂತ ಮಾಲಕರು ಹೇಳ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಒಂದು ದಿನಕ್ಕಾಗುವಷ್ಟು ಮಾತ್ರ ಗ್ಯಾಸ್ ಸಿಲಿಂಡರ್ಸು ಸ್ಟಾಕ್ಸ್ ಇದ್ದಾವೆ. ಪೂರೈಕೆ ಆಗದೇ ಇದ್ರೆ ನಾಳೆಯಿಂದ ಹೋಟೆಲ್ಗಳನ್ನು ಬಂದ್ ಮಾಡುವಂತ ಸ್ಥಿತಿ ಬರುತ್ತೆ ಅಂತ ಮಾಲಕರ ಸಂಘದ ಜಿಲ್ಲಾಧ್ಯಕ್ಷ ನರಸಿಂಹ ಮೆಂಡನ್ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕಲಬುರಗಿಯಲ್ಲೂ ಕೂಡ ಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದೆ. ಒಂದು ದಿನಕ್ಕಾಗುವಷ್ಟು ಸ್ಟಾಕ್ ಇದೆ ಇಡೀ ಡಿಸ್ಟ್ರಿಕ್ಟ್ ಅಲ್ಲಿ. ಒಂದು ವೇಳೆ ಬರದೇ ಇದ್ರೆ, ಗ್ಯಾಸ್ ಸಿಲಿಂಡರ್ ಬರದೇ ಇದ್ರೆ ನಾವು ಕೂಡ ಬಂದ್ ಮಾಡುವಂತ ಸ್ಥಿತಿ ಬರುತ್ತೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.